ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಬಡತನ ನಿವಾರಣೆ ಆಗಿದೆಯಾ, ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ಈ ಕೆಳಗೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದೆಯಾ, ಬಡತನ ದೂರವಾಗಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈಗ ಆಲ್ರೆಡಿ ತುಂಬ ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಸರಳ ಅನ್ನೋರು ಕರೆ ಮಾಡಿದ್ದಾರೆ. ಸರಳ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಹಾಂ ಸರ್, ಅದೇ 5-6 ತಿಂಗಳಿಂದ ಅಮೌಂಟೇ ಬರ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ. ಲೈಕ್ ಕಮಿಟ್ಮೆಂಟ್ಸ್ ಇರುತ್ತೆ ಅಲ್ಲ ನಮ್ಗೂನು, ಅದನ್ನೆಲ್ಲ ಇವಾಗ ಇವತ್ತು 6 ತಿಂಗಳು ಆಯ್ತಾ ಸರಳ ಅವರೇ ನಿಮಗೆ ಹಣ ಬಿಡುಗಡೆ ಬಂದು? ಹೌದು ಸರ್, ಇವತ್ತು 30ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಇದೆಯಲ್ಲ ನಮಗೆ? ಇಲ್ಲ ಸರ್, ಇನ್ನ ಬಂದಿಲ್ಲ. ಬಿಡುಗಡೆ ಆಗಿದೆ, ಮೋಸ್ಟ್ಲಿ ಬರ್ಬೋದು. ಆದ್ರೆ ನೀವು ಹೇಳ್ತಿರೋದು 6 ತಿಂಗಳಿಂದ ಬಂದಿಲ್ಲ ಅಂತ ಅಲ್ವಾ? ಹಾ, 4-5 ತಿಂಗಳಿಂದ. ಯಾರು ಪ್ರಶ್ನೆ ಮಾಡಿದ್ರ, ಕೇಳಿದ್ರ ಹೋಗಿ ಯಾಕೆ ಬರ್ತಿಲ್ಲ ಏನು ಅಂತ? ಇಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರಳ ಅವರು. ನೋಡಿ, ಸರಳ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ರು. 4-5 ತಿಂಗಳಿಂದ ಅವರಿಗೆ ಹಣ ಬಂದಿಲ್ವಂತೆ, ಹಣನೇ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ವೆಂಕಟೇಶ್ ಅಂತೇಳಿ ಹುಕ್ಕೇರಿಯಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ, ನಮಸ್ಕಾರ. ಸರ್ ನಮಸ್ಕಾರ ರೀ. ವೆಂಕಟೇಶ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನಮಸ್ಕಾರ ಸರ್. ಹಲೋ, ಹೇಳಿ, ಕೇಳಿಸ್ತಾ ಇದೆ, ಹೇಳಿ ವೆಂಕಟೇಶ್ ಅವರೇ. ಹಾ ಸರ್, ಇದು ಗ್ಯಾರಂಟಿ ಯೋಜನೆ ಅಂದ್ರೆ ರೀ ಮಹಿಳೆಯರಿಗೆ ಅನುಕೂಲ ಆಗಿತ್ತು ಬಿಡ್ರಿ ಸರ್. ಅದೇನಿಲ್ಲ, ಬರೋಬ್ಬರಿ ಐತಿ ಸ್ಕೀಮ್ ರೀ. ಖರೆ ಇದನ್ನ ಸ್ಕೀಮ್ ಸರ್ ಈಗ ಮುಂದಿನ ಗೌರ್ಮೆಂಟ್ ಬರ್ಬೇಕಾರ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಕ ಇದನ್ನ ಇಲ್ರಿಲ್ಲಾರೇನ್ರಿ? ಮತ್ ಇನ್ನು ಮುಂದಿನ ಬರಾಡಿ ಇದಕ್ಕ ಹೆಚ್ಚು ಆಶ್ವಾಸನೆ ಕೊಡ್ಬೇಕ್ರಲ್ಲ ರೀ. ಮತ್ ಈದ್ ಹಿಂಗೆಲ್ಲ ಆತಂದ್ರ ರೀ, ಇದು ನಮ್ಮ ಕರ್ನಾಟಕದ ಗತಿ ಏನಾಗೋದ್ರಿ ಸರ್ ಹಿಂಗ ಆತಂದ್ರ ರೀ? ಹಲೋ, ಹೇಳಿ, ಕೇಳಿಸ್ತಾ ಇದೆ ವೆಂಕಟೇಶ್ ಅವರೇ. ಕರ್ನಾಟಕದ ಪರಿಸ್ಥಿತಿ ಏನಾಗಬಹುದು? ಒಬ್ಬೊಬ್ರು ಹೆಣ್ಮಕ್ಳಿಗೆ ಅನುಕೂಲ ಆಗೈತ್ ಬಿಡ್ರಿ ಸರ್. ಈಗ ನಾವು ನೋಡತ್ತವ್ರು ಊರಾಗ್ರಿಲ್ರಿ, ಅನುಕೂಲ ಐತ್ರಿ ಸರ್. ಅನುಕೂಲ ಏನ್ರಿ ಅನುಕೂಲ ಇದೆ ನಿಮ್ಗೆ, ಇದರಿಂದ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರಿ, ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಮತ್ತೊಬ್ರು ಕರೆಯಲಿದ್ದಾರೆ, ಮಂಜುಳಾ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಮಂಜುಳಾ ಅವರೇ, ಹೇಳಿ. ಸರ್, ನಮ್ಗೆ ತುಂಬಾ ಅನುಕೂಲ ಆಗಿದೆ. ಯಾವ ತರ ಅನುಕೂಲ ಆಗಿದೆ ಮಂಜುಳಾ ಅವರೇ? ಸರ್, ಅದರಿಂದ ಒಂದು ಗ್ಯಾಸ್ ತಗತ್ತೀವಿ, ನಾವು ಮಾತ್ರೆಗಳು ತಗತ್ತೀವಿ, ಅದ್ರದಾಗಿ ಸುಮಾರು ನಾವು ಅನುಕೂಲ ಮಾಡ್ಕೊಂಡಿವಿ ಸರ್. ತುಂಬಾ ಅನುಕೂಲ ಆಗದೆ ಅದ್ ಬಂದ್ ಆಗಿ. ಅದರಿಂದ ಏನು ತೊಂದರೆ ಆಗಿಲ್ಲ ನಮ್ಗೆ. ನಿಜ ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ನೋಡಿ, ಅವರು ಟ್ಯಾಬ್ಲೆಟ್ ತಗೋತಾರಂತೆ, ಬರುವಂಥ ಗೃಹಲಕ್ಷ್ಮಿ ಹಣದಲ್ಲಿ ಗ್ಯಾಸ್ ತಗೋತಾರೆ, ಅದೇ ರೀತಿಯಾಗಿ ಅವ್ರಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಗಳು ಅಂದರೆ ಮೆಡಿಸಿನ್ಗಳನ್ನು ತಗೋತಾರಂತೆ. ಅದರಿಂದ ಅವ್ರಿಗೆ ಅನುಕೂಲ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ತುಂಬ ಜನ ಕರೆ ಮಾಡ್ತಿದ್ದಾರೆ ನಾನಾ ಭಾಗಗಳಿಂದ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಮತ್ತೆ ಈಗ ಮಂಜುನಾಥ್ ಅಂತೇಳಿ ಕಾಲರ್ ಇದ್ದಾರೆ. ಮಂಜುನಾಥ್ ಅವರೇ, ನಮಸ್ಕಾರ. ಹಲೋ, ಮಂಜುನಾಥ್ ಅವರಲ್ವಾ? ಇಲ್ಲ, ನಾವು ಮಂಜುನಾಥ್ ಅವರಲ್ಲ. ಓಕೆ, ಸುಮಾ ಅಂತ ಮಾತಾಡ್ತಾ ಇದ್ದೀವಿ, ಇಲ್ಲೇ ಬೆಂಗಳೂರಿಂದ. ಹೇಳಿ ಮೇಡಮ್. ನಾವು 4 ತಿಂಗಳಾಯ್ತು ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ನಮ್ಗೆ ಕಷ್ಟ ಇದೆ, ಸ್ವಲ್ಪ ಬಾಡಿಗೆ ಎಲ್ಲ ಕಟ್ಟಬೇಕು, ಬಾಡಿಗೆ ಬರಲಿದ್ದೀವಿ. ಮತ್ತೆ ಆರೋಗ್ಯದಲ್ಲೂ ನಮ್ಗೆ ಏರುಪೇರು, ಅದರಿಂದ ಮಾತ್ರೆಗಳೆಲ್ಲ ತಗೊಳ್ಳೋಕೆ ಹಿಡ್ಕೊಂಡಿದ್ವಿ. ಅಲ್ಲ, ಈಗ ಕೆಲವರು ಕರೆ ಮಾಡಿ ನಮ್ಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇನ್ನೂ ಕೆಲವರು ಕರೆ ಮಾಡಿ ನಮಗ್ ಬರ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗಿರುವಂತ ಮಾಹಿತಿ ಪ್ರಕಾರ 30ನೇ ಕಂತು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು? ನಮ್ಗೆ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ. ಕೇಳಿದ್ರೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ? ಸುಮಾರು ಪ್ರಶ್ನೆ ಮಾಡಿದ್ರ? ಇಲ್ಲ, ಯಾರ ಹತ್ರನೂ ಕೇಳಿಲ್ಲ ನಾವು. ಓಕೆ,
ಯಾಕೆ ಕೇಳ್ಬೇಕು ಹೇಳಿ, ನೀವು ಗೊತ್ತಿಲ್ಲ ನಮಗೆ ಅಂತ ವಿಚಾರಿಸ್ಬೇಕು ಅಂತ. ಇಲ್ಲ ನೀವು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೆಲ್ಲ ಹೋಗಿರ್ತೀರ ಗೊತ್ತಾ, ಬೆಂಗಳೂರು ಒನ್ಗೆ ಹೋಗಿರ್ತೀರಿ, ಇಲಾಖೆ ಹತ್ರ ಹೋಗಿರ್ತೀರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅಲ್ಲೆಲ್ಲ ಹೋಗಿ ನೀವು ಪ್ರಶ್ನೆ ಮಾಡ್ಬೋದು. ಈ ಥರ ನಾವು 4 ತಿಂಗಳಾಯ್ತು ಬಂದಿಲ್ಲ, ಹಾಕಿದ್ದೀರಿ ಅಂತಂದ್ರೆ ನೀವು ಇದೆಲ್ಲ ಚೆಕ್ ಮಾಡಬೇಕು. ಅವರು ಹಾಕಿದ್ದೀವಿ ಅಂತ ಹೇಳ್ತಾರೆ, ನಿಮಗೆ ಬಂದಿಲ್ಲ ಅಂತಂದ್ರೆ ಏನಾಯ್ತು ಅದನ್ನ ನೀವು ಕೇಳಬೇಕು, ನಿಮಗೆ ಅದು ರೈಟ್ಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸುಮಾ ಅವರೇ, ಥ್ಯಾಂಕ್ ಯು. ಕರೆ ಮಾಡಿ ನೋಡಿ, ಅವರು ಕೂಡ ಹೇಳ್ತಿದ್ರು 4 ತಿಂಗಳಿಂದ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರಂತೆ. ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ. ಆದರೆ ಈಗ ಪ್ರಮುಖವಾಗಿ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಇವತ್ತಿನ ವಿಷಯ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ಯಾರಂಟಿ ಯೋಜನೆಗಳ ವಿಮರ್ಶೆ ಮಾಡ್ತಾ ಇದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆಯಿಂದ ಬಡತನ ನಿವಾರಣೆ ಆಗಿದ್ಯಾ, ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದ್ಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸ್ಬೋದು. ನಮ್ಮ ಈ ಕೆಳಗೆ ಕಾಣ್ತಾ ಇರುವಂಥ ವಾಟ್ಸಪ್ ನಂಬರ್ಗೂ ಕೂಡ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನು ಮೆಸೇಜ್ ಕೂಡ ಮಾಡ್ಬೋದು. ಇನ್ನು ಎಕ್ಸ್ನಲ್ಲೂ ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ಳಬಹುದು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರ ಸಬಲೀಕರಣ ಸಾಧ್ಯವಾಗಿದ್ಯಾ, ಬಡತನ ದೂರವಾಗಿದೆಯಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಈಗ ಆಲ್ರೆಡಿ ತುಂಬ ಜನ ಕರೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಂದ ಸರಳ ಅನ್ನೋರು ಕರೆ ಮಾಡಿದ್ದಾರೆ. ಸರಳ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ, ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿ. ಹಾಂ ಸರ್, ಅದೇ 5-6 ತಿಂಗಳಿಂದ ಅಮೌಂಟೇ ಬರ್ತಿಲ್ಲ. ತುಂಬಾ ಕಷ್ಟ ಆಗ್ತಿದೆ. ಲೈಕ್ ಕಮಿಟ್ಮೆಂಟ್ಸ್ ಇರುತ್ತೆ ಅಲ್ಲ ನಮ್ಗೂನು, ಅದನ್ನೆಲ್ಲ ಇವಾಗ ಇವತ್ತು 6 ತಿಂಗಳು ಆಯ್ತಾ ಸರಳ ಅವರೇ ನಿಮಗೆ ಹಣ ಬಿಡುಗಡೆ ಬಂದು? ಹೌದು ಸರ್. ಇವತ್ತು 30ನೇ ಕಂತು ಬಿಡುಗಡೆ ಆಗಿದೆ ಅಂತ ಹೇಳಿ ಮಾಹಿತಿ ಇದೆಯಲ್ಲ ನಮಗೆ? ಇಲ್ಲ ಸರ್, ಇನ್ನ ಬಂದಿಲ್ಲ. ಬಿಡುಗಡೆ ಆಗಿದೆ, ಮೋಸ್ಟ್ಲಿ ಬರ್ಬೋದು. ಆದ್ರೆ ನೀವು ಹೇಳ್ತಿರೋದು 6 ತಿಂಗಳಿಂದ ಬಂದಿಲ್ಲ ಅಂತ ಅಲ್ವಾ? ಹಾ, 4-5 ತಿಂಗಳಿಂದ. ಯಾರು ಪ್ರಶ್ನೆ ಮಾಡಿದ್ರ, ಕೇಳಿದ್ರ ಹೋಗಿ ಯಾಕೆ ಬರ್ತಿಲ್ಲ ಏನು ಅಂತ? ಇಲ್ಲ ಸರ್, ಯಾರನ್ನೂ ಕೇಳಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರಳ ಅವ್ರು. ನೋಡಿ, ಸರಳ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡಿದ್ರು. 4-5 ತಿಂಗಳಿಂದ ಅವರಿಗೆ ಹಣ ಬಂದಿಲ್ವಂತೆ, ಹಣನೇ ಬಂದಿಲ್ಲ ಅಂತ ಹೇಳ್ತಾರೆ. ಇನ್ನು ವೆಂಕಟೇಶ್ ಅಂತೇಳಿ ಹುಕ್ಕೇರಿಯಿಂದ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ರೀ. ವೆಂಕಟೇಶ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನಮಸ್ಕಾರ ಸರ್. ಹಲೋ ಹೇಳಿ, ಕೇಳಿಸ್ತಾ ಇದೆ, ಹೇಳಿ ವೆಂಕಟೇಶ್ ಅವರೇ. ಹಾ ಸರ್, ಇದು ಗ್ಯಾರಂಟಿ ಯೋಜನೆ ಅಂದ್ರೆ ರೀ ಮಹಿಳೆಯರಿಗೆ ಅನುಕೂಲ ಆಗಿತ್ತು ಬಿಡ್ರಿ ಸರ್. ಅದೇನಿಲ್ಲ, ಬರೋಬ್ಬರಿ ಐತಿ ಸ್ಕೀಮ್ ರೀ. ಖರೆ ಇದನ್ನ ಸ್ಕೀಮ್ ಸರ್ ಈಗ ಮುಂದಿನ ಗೌರ್ಮೆಂಟ್ ಬರ್ಬೇಕಾರ ಇದನ್ನ ಮತ್ತೆ ಕ್ಯಾನ್ಸಲ್ ಮಾಡಕ ಇದನ್ನ ಇಲ್ರಿಲ್ಲಾರೇನ್ರಿ? ಮತ್ತ ಇನ್ನು ಮುಂದಿನ ಬರಾಡಿ ಇದಕ್ಕ ಹೆಚ್ಚು ಆಶ್ವಾಸನೆ ಕೊಡ್ಬೇಕ್ರಲ್ಲ ರೀ. ಮತ್ ಈದ್ ಹಿಂಗೆಲ್ಲ ಆತಂದ್ರ ರೀ, ಇದು ನಮ್ಮ ಕರ್ನಾಟಕದ ಗತಿ ಏನಾಗೋದ್ರಿ ಸರ್ ಹಿಂಗ ಆತಂದ್ರ ರೀ? ಹಲೋ ಹೇಳಿ, ಕೇಳಿಸ್ತಾ ಇದೆ ವೆಂಕಟೇಶ್ ಅವರೇ. ಕರ್ನಾಟಕದ ಪರಿಸ್ಥಿತಿ ಏನಾಗಬಹುದು? ಒಬ್ಬೊಬ್ರು ಹೆಣ್ಮಕ್ಳಿಗೆ ಅನುಕೂಲ ಆಗೈತ್ ಬಿಡ್ರಿ ಸರ್. ಈಗ ನಾವು ನೋಡತ್ತವ್ರು ಊರಾಗ್ರಿಲ್ರಿ, ಅನುಕೂಲ ಐತ್ರಿ ಸರ್. ಅನುಕೂಲ ಏನ್ರಿ ಅನುಕೂಲ ಇದೆ ನಿಮ್ಗೆ, ಇದರಿಂದ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತೀರಿ, ಅನುಕೂಲ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ. ಮತ್ತೊಬ್ರು ಕರೆಯಲಿದ್ದಾರೆ, ಮಂಜುಳಾ ಅಂತೇಳಿ ಮೈಸೂರಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುಳಾ ಅವರೇ ಹೇಳಿ. ಸರ್, ನಮ್ಗೆ ತುಂಬಾ ಅನುಕೂಲ ಆಗಿದೆ. ಯಾವ ತರ ಅನುಕೂಲ ಆಗಿದೆ ಮಂಜುಳಾ ಅವರೇ? ಸರ್, ಅದರಿಂದ ಒಂದ್ ಗ್ಯಾಸ್ ತಗತೀವಿ, ನಾವು ಮಾತ್ರೆಗಳು ತಗತೀವಿ, ಅದ್ರದಾಗೆ ಸುಮಾರು ನಾವು ಅನುಕೂಲ ಮಾಡ್ಕೊಂಡಿವಿ ಸರ್. ತುಂಬಾ ಅನುಕೂಲ ಆಗದೆ ಅದ್ ಬಂದ್ ಆಗಿ. ಅದರಿಂದ ಏನು ತೊಂದರೆ ಆಗಿಲ್ಲ ನಮ್ಗೆ. ನಿಜವಾಗ್ಲು ಕಾಂಗ್ರೆಸ್ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀವಿ ನಾವು. ಓಕೆ, ಥ್ಯಾಂಕ್ ಯು ಮಂಜುಳಾ ಅವರೇ. ನೋಡಿ, ಅವರು ಟ್ಯಾಬ್ಲೆಟ್ ತಗೋತಾರಂತೆ. ಬರುವಂಥ ಗೃಹಲಕ್ಷ್ಮಿ ಹಣದಲ್ಲಿ ಗ್ಯಾಸ್ ತಗೋತಾರೆ, ಅದೇ ರೀತಿಯಾಗಿ ಅವ್ರಿಗೆ ಬೇಕಾಗಿರುವಂಥ ಟ್ಯಾಬ್ಲೆಟ್ಗಳು ಅಂದರೆ ಮೆಡಿಸಿನ್ಗಳನ್ನು ತಗೋತಾರಂತೆ. ಅದರಿಂದ ಅವರಿಗೆ ಅನುಕೂಲ ಆಗಿದೆ ಅಂತ ಕೂಡ ಹೇಳ್ತಿದ್ದಾರೆ. ತುಂಬ ಜನ ಕರೆ ಮಾಡ್ತಿದ್ದಾರೆ ನಾನಾ ಭಾಗಗಳಿಂದ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಮತ್ತೆ ಈಗ ಮಂಜುನಾಥ್ ಅಂತೇಳಿ ಕಾಲರ್ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ಹಲೋ
ಮಂಜುನಾಥ್ ಅವರಲ್ವಾ? ಇಲ್ಲ, ನಾವು ಮಂಜುನಾಥ್ ಅವರಲ್ಲ. ಓಕೆ. ಸುಮಾ ಅಂತ ಮಾತಾಡ್ತಾ ಇದ್ದೀವಿ, ಇಲ್ಲೇ ಬ್ಯಾಂಗ್ಳೂರಿಂದ. ಹೇಳಿ ಮೇಡಮ್. ನಾವು 4 ತಿಂಗಳಾಯ್ತು ನಮ್ಗೆ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ನಮ್ಗೆ ಕಷ್ಟ ಇದೆ, ಸ್ವಲ್ಪ ಬಾಡಿಗೆ ಎಲ್ಲ ಕಟ್ಟಬೇಕು, ಬಾಡಿಗೆ ಬರಲಿದ್ದೀವಿ. ಮತ್ತೆ ಆರೋಗ್ಯದಲ್ಲೂ ನಮ್ಗೆ ಏರುಪೇರು, ಅದರಿಂದ ಮಾತ್ರೆಗಳೆಲ್ಲ ತಗೊಳ್ಳೋಕೆ ಹಿಡ್ಕೊಂಡಿದ್ವಿ. ಅಲ್ಲ, ಈಗ ಕೆಲವರು ಕರೆ ಮಾಡಿ ನಮಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ, ಇನ್ನೂ ಕೆಲವರು ಕರೆ ಮಾಡಿ ನಮಗೆ ಬರ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಮಗಿರುವಂತ ಮಾಹಿತಿ ಪ್ರಕಾರ 30ನೇ ಕಂತು ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವುದು ಸತ್ಯ, ಯಾವುದು ಸುಳ್ಳು? ನಮ್ಗೆ ಬಂದಿಲ್ಲ, 4 ತಿಂಗಳಿಂದ ಬಂದಿಲ್ಲ. ಕೇಳಿದ್ರೆ ಯಾಕೆ ಬಂದಿಲ್ಲ ಅಂತ ಕೇಳಿದ್ರ ಸುಮಾ ಅವ್ರೆ? ಪ್ರಶ್ನೆ ಮಾಡಿದ್ರಾ? ಇಲ್ಲ, ಯಾರ ತನ್ನ ಕೇಳಿಲ್ಲ ನಾವು. ಓಕೆ. ಯಾಕೆ ಕೇಳಿ, ನೀವು ಗೊತ್ತಿಲ್ಲ ನಮ್ಗೆ ಅಂತ ವಿಚಾರಿಸ್ಬೇಕು ಅಂತ. ಇಲ್ಲ, ನೀವು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೆಲ್ಲ ಹೋಗಿರ್ತೀರ ಗೊತ್ತಾ? ಬೆಂಗಳೂರು 1ಗೆ ಹೋಗಿರ್ತೀರಿ, ಇಲಾಖೆ ಹತ್ರ ಹೋಗಿರ್ತೀರಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅಲ್ಲೆಲ್ಲ ಹೋಗಿ ನೀವು ಪ್ರಶ್ನೆ ಮಾಡ್ಬೋದು. ಈ ತರ ನಾವು 4 ತಿಂಗಳಾಯ್ತು ಬಂದಿಲ್ಲ, ಹಾಕಿದ್ದೀರಿ ಅಂತಂದ್ರೆ ನೀವು ಇದೆಲ್ಲ ಚೆಕ್ ಮಾಡಬೇಕು. ಅವರು ಹಾಕಿದ್ದೀವಿ ಅಂತ ಹೇಳ್ತಾರೆ, ನಿಮಗೆ ಬಂದಿಲ್ಲ ಅಂತಂದ್ರೆ ಏನಾಯ್ತು ಅದನ್ನ ನೀವು ಕೇಳಬೇಕು, ನಿಮಗೆ ಅದು ರೈಟ್ಸ್ ಇರುತ್ತೆ. ಓಕೆನಾ? ಥ್ಯಾಂಕ್ ಯು ಸುಮಾ ಅವರೇ, ಥ್ಯಾಂಕ್ ಯು. ಕರೆ ಮಾಡಿ ನೋಡಿ, ಅವರು ಕೂಡ ಹೇಳ್ತಿದ್ರು 4 ತಿಂಗಳಿಂದ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರಂತೆ. ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ. ಆದರೆ ಈಗ ಪ್ರಮುಖವಾಗಿ